ಜಯ, ನೀನು ವಿಕ್ರಮ್ ಹತ್ರ ಕಡಖಂಡಿತವಾಗಿ ಯಾಕೆ ಮಾತಾಡ್ದೆ ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ಅದು ಅವನಿಗೆ ಅರ್ಥ ಆಗಬೇಕಲ್ಲ. ವಿಕ್ರಮ ಮಧುರ ಸುಖವಾಗಿರಬೇಕು ಅಂತ ನೀನಿಷ್ಟೆಲ್ಲ ಮಾತಾಡ್ತಿದ್ಯಾ. ಆದರೆ ಅವನು ಮಧುರ ಈ ಸ್ಥಿತಿಲಿರುವಾಗ ಅಮ್ಮ ಯಾಕೆ ಹೀಗೆ ಮಾಡ್ತಾಳೆ ಅಂತ ತಪ್ಪು ತಿಳ್ಕೊತಿದ್ದಾನೆ. ನೋಡು, ಒಂದು ಕೆಲಸ ಮಾಡು, ಅವನನ್ನು ಕರೆದು ನಿಜ ಏನು ಅಂತ ಕೂಲಂಕುಷವಾಗಿ ಹೇಳ್ಬಿಡು. ಬೇಡ ರೀ, ಸದ್ಯಕ್ಕೆ ವಿಕ್ರಮ್ಗೆ ನಾವು ಯಾವ ವಿಷಯನೂ ಹೇಳೋದು ಬೇಡ. ಮಧುರನ ಅವ್ನು ತುಂಬ ಪ್ರೀತಿ ಮಾಡ್ತಾನೆ. ಮಧುರನ ಇಷ್ಟಕ್ಕೆ ವಿರುದ್ಧವಾಗಿ ಅವನು ಯಾವತ್ತೂ ನಡ್ಕೊಳ್ಳೋನಲ್ಲ. ಅವಳು ಬೇಜಾರಾಗ್ಬೋದು ಅಂತ ನಾವು ಮಾಡಿರೋ ಪ್ಲಾನ್ನ ಅವ್ನು ಬೇಡ ಅನ್ಬೋದು. ಅವರಿಬ್ಬರು ಮನೇಲಿರೋ ಹಾಗೆ ನಾವು ನೋಡ್ಕೊಳ್ಳೋಣ. ಒಬ್ರಿಗೊಬ್ರು ಅರ್ಥ ಮಾಡ್ಕೋತಾರೆ. ನಾನು ಕಠೋರವಾಗಿ ಮಾತಾಡಿದ್ದೀನಿ ಅಂತ ಇವತ್ತು ಅವ್ನು ಬೇಜಾರು ಮಾಡ್ಕೊಳ್ಳಿ, ಪರವಾಗಿಲ್ಲ. ಅವನ ಬಗ್ಗೆ ಯೋಚನೆ ಮಾಡಿದ್ದೀನಿ ಅಂತ ನಾಳೆ ನನ್ನ ಬಗ್ಗೆ ಅವನ ಕೋಪ ಮಾಡ್ಕೊಳ್ಳಲ್ಲ. ವಿಕ್ರಮ ಮಧುರ ಸಂತೋಷವಾಗಿರಬೇಕು ಅಂತ ನೀನು ಮಾಡ್ತಿರೋ ಈ ಪ್ರಯತ್ನದಲ್ಲಿ ನಿನಗೆ ಜಯ ಸಿಗಲಿ. ಜಯ, ಆದಷ್ಟು ಬೇಗ ಈ ಮನೆಗೆ ಒಂದು ಪುಟ್ಟ ಮಗು ಬರಲಿ. ಆಗ ನೀನು ಅಜ್ಜಿ ಆಗ್ತೀಯ. ನೀವು ತಾತ ಆಗ್ತೀರಿ, ಅದನ್ನ ಮರಿಬೇಡಿ. ಎಷ್ಟು ಚೆನ್ನಾಗಿರುತ್ತಲ್ವಾ? ಈ ಮನೆಗೊಂದು ಮುದ್ದಾಗಿರೋ ಮಗು ಬರುತ್ತೆ, ಮನೆ ತುಂಬ ಓಡಾಡುತ್ತೆ, ನಮ್ಮನ್ನ ಅಜ್ಜಿ ತಾತ ಅಂತ ಕರೆಯುತ್ತೆ. ಮೊಮ್ಮಗಾದ್ರೆ ಅದ್ರ ಪಾದದ ಸದ್ದು, ಹೆಣ್ಮಗಾದ್ರೆ ಅವಳ ಕಾಲ್ಗೆಜ್ಜೆ ಸದ್ದು. ಎಷ್ಟು ಆನಂದವಾಗಿರುತ್ತಲ್ವಾ? ಎಷ್ಟು ಆಸೆ ಇಟ್ಕೊಂಡಿದ್ಯಾ ಜಯ ನೀನು ಮೊಮ್ಮಗು ಮೇಲೆ. ಇರಲ್ವಾ ಮತ್ತೆ? ನಾನು ಹಣ್ಣಣ್ಣ ಮುದುಕೆ ಆಗೋದಕ್ಕಿಂತ ಮುಂಚೆ ನಮ್ಮ ಮನೆಗೊಂದು ಮುದ್ದಾಗಿರೋ ಮೊಮ್ಮಗು ಬರಬೇಕು. ನಾನು ಅವನನ್ನು ಎತ್ತಾಡ್ಸೋ ಶಕ್ತಿ ಇರಬೇಕು. ಅವನಿಗೆ ಅವ್ರ ತಾತನ ಥರ ನಾಯಕನಾಗ ಕ್ವಾಲಿಟಿ ಇರಬೇಕು. ಯಾಕೆ ನಿನ್ನಾಗೆ ಜವಾಬ್ದಾರಿ ಇರುವಂಥ ಮೊಮ್ಮಗಳು ಆಗಬಾರ್ದ? ರೀ, ಆದಷ್ಟು ಬೇಗ ನಮ್ಮ ಮನೆಗೊಂದು ಮೊಮ್ಮಗು ಬರುತ್ತೆ ಅಲ್ವಾ? ನಮ್ಮ ಕಿರುಬೆರಳು ಇಟ್ಕೊಂಡು ಮನೆ ತುಂಬ ಓಡಾಡುತ್ತೆ ಅಲ್ವಾ? ಬರುತ್ತೆ ಜಯ, ಡೆಫಿನೆಟ್ ಆಗಿ ಬರುತ್ತೆ. ನಿನ್ನ ಆಸೆ ಎಲ್ಲ ಪೂರೈಸುತ್ತೆ. ಏನ್ರಿ ಮಾಡ್ತಿದ್ದೀರಾ ನೀವು? ಅವಳಿಗೆ ಊಟ ಮಾಡಿಸ್ತಿದ್ದೀರಾ? ನಿಮ್ ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅವಳಿಗೆ. ನನಗೆ ಈ ಮನೇಲಿ ಏನಾದ್ರೂ ಒಳ್ಳೇದಾಗುತ್ತೆ ಅನ್ನೋ ಸಮಯದಲ್ಲಿ ಇವಳಿಗೆ ಇಲ್ಲಿ ಸ್ಥಳದ ರೋಗಗಳು ಬಂದ್ಬಿಡುತ್ತೆ. ಅವತ್ತು ಊರಿಗೆ ಹೋಗೋ ನಾಟಕ ಆಡಿದ್ಲು, ಇವತ್ತು ಜ್ವರ ಬಂದಿರೋ ನಾಟಕ ಆಡ್ತಿದ್ದಾಳೆ. ಮೇಘನಾ, ಅವಳು ನಾಟಕ ಮಾಡ್ತಿಲ್ಲ, ಅವಳಿಗೆ ನಿಜವಾಗ್ಲೂ ಹುಷಾರಿಲ್ಲ. ಅದಕ್ಕಾಗಿ ಈ ಮನೇಲಿ ನೀನು ಅವಳನ್ನ ಕೇರ್ ಮಾಡಿಲ್ಲ ಅಂದ್ರೆ ಬೇರೆ ಯಾರು ಕೇರ್ ಮಾಡ್ತಾರೆ ಹೇಳು? ನಾನು ಇವಳನ್ನ ಕೇರ್ ಮಾಡ್ಬೇಕಾ?
ಇವಳು ಮಾಡಿರೋ ತಪ್ಪಿಗೆ ನಾನಲ್ಲ, ಇವಳನ್ನ ಯಾರು ಕೇರ್ ಮಾಡಬಾರ್ದು. ಇವಳ ತಪ್ಪಿಗೆ ನರಳೋದೇ ಶಿಕ್ಷೆ ಆಗ್ಬೇಕು. ಮೇಘನಾ, ಹುಷಾರಿಲ್ಲ ಟೈಮಲ್ಲಿ ಶತ್ರುಗಳು ಚೆನ್ನಾಗಿ ನೋಡ್ಕೊಬೇಕಂತೆ. ಅದೇ ಮನುಷ್ಯತ್ವ. ಎಷ್ಟೇ ಆದ್ರೂ ಅವಳು ನಿನ್ ತಂಗಿ. ತಂಗಿನ? ನನ್ನ ತಂಗಿ ಸತ್ತು ತುಂಬಾ ದಿನಗಳಾಗೋಯ್ತು. ಇವಳು ನಮ್ಮನ್ನೆಲ್ಲ ಸಾಯಿಸೋಕ್ ಬಂದಿರೋ ರಾಕ್ಷಸಿ. ಯಾವ ಶತ್ರುನ್ ಬೇಕಾದ್ರೂ ಕ್ಷಮಿಸ್ತೀನಿ, ಆದ್ರೆ ನನ್ನ ನಿಮ್ಮ ಮಧ್ಯೆ ಬಂದಿರೋ ಇವಳನ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ಮೇಘನಾ, ಅವಳನ್ನ ಯಾರು ನೋಡ್ಕೊಂಡೆ? ಅವಳಿಗೆ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತೀಯ ಹೇಳು? ಸಾಯ್ಲಿ ಬಿಡಿ, ಸಾಯ್ಲಿ ಬಿಡಿ. ರೀ, ನೀವ್ ಬನ್ನಿ ಮಲ್ಕೊಳ್ಳಿ. ನಿಮ್ಮ ಆರೋಗ್ಯನ ಕೆಡಿಸ್ಕೋಬೇಡಿ. ರೀ, ಹೋಗ್ರಿ, ಅಕ್ಕ ಕರೀತಿದ್ದಾಳೆ. ಏನು ಅವರು ನಿನ್ ಮಾತೆ ಕೇಳುದು ಅಂತ ಸಾಬೀತ್ ಮಾಡಕ್ ಹೊರಟಿದ್ಯಾ? ನಿನ್ನಂತ ತಂಗಿ ಯಾರಿಗೂ ಇರಬಾರ್ದು ಕಣೆ. ಹೊರ ಹುಟ್ಟಿದ ಅಕ್ಕನ್ನೇ ಜೀವಂತ ಸಮಾಧಿ ಮಾಡಿ ಪಾವನ್ ಹೋಲಿಸ್ಕೊತಿದ್ಯಲ್ಲ ನೀನು. ನಿನ್ನಂತವ್ರಿಂದಾನೆ ಕಣೆ ಪ್ರಪಂಚದಲ್ಲಿ ಸಂಬಂಧಗಳಿಗೆ ಬೆಲೆನೇ ಇಲ್ಲದೆ ಇರೋ ರೀತಿ ಆಗಿರೋದು. ನಿನ್ನಂತ ಪಾಪಿಗಳು ಬದುಕಿರೋದಕ್ಕಿಂತ ಸಾಯೋದೇ ಮೇಲು. ರೀ, ಬನ್ನಿ, ನೀವು ಬನ್ನಿ. ನೋಡ್ದ ಮಧುರ, ನಿಮ್ಮಕ್ಕ ಹೇಗೆ ಹೇಳ್ಬಿಟ್ಟು ಹೋದ್ಲು? ಸಂಬಂಧ ಅಂತ ಕಿಚ್ಚಾಡ್ತಿದ್ದಾಳೆ. ಇಲ್ಲಿ ಮನುಷ್ಯತ್ವಕ್ಕೆ ಬೆಲೆ ಇಲ್ಲ ಅಂದ್ರೆ ಸಂಬಂಧ ಏನ್ ಮಾಡತ್ತೆ ಹೇಳು? ಪ್ಲೀಸ್ ನೀವು ಹೋಗ್ರಿ. ನಾನು ಹೋಗಲ್ಲ. ನನ್ನ ಕೈ ಮುಗಿತೀನಿ, ಪ್ಲೀಸ್ ಹೋಗಿ. ಇಲ್ಲಾಂದ್ರೆ ಅವಳು ನಮ್ಮನ್ನು ತಪ್ಪು ತಿಳ್ಕೊತಾಳೆ. ಅಲ್ಲಿ ಅಪ್ಪ ಇದ್ದಾರೆ, ಅವಳು ನೋಡ್ಕೋತಾರೆ. ನೀವು ಅವಳನ್ನ ಮನೇಲಿ ಇರ್ಲಿದ್ದಕ್ಕೆ ನಾನು ಒಪ್ಕೊಂಡೆ, ಆದ್ರೆ ನಿಮ್ ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ಳೋಷ್ಟು ಯೋಗ್ಯತೆ ಅವಳಿಗಿಲ್ಲ. ನಾನು ಈಗ್ಲೇ ಅಪ್ಪಂಗೆ ಫೋನ್ ಮಾಡ್ತೀನಿ, ಅವ್ರು ಬಂದು ಅವಳನ್ನ ಕರ್ಕೊಂಡು ಹೋಗ್ಲಿ.